ಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಮುಳ್ಳೂರು. ಇದೀಗ ಹೆಡ್ಲೈನ್ಸ್. ಜೈಲಿನಲ್ಲಿರುವ ಮೊಬೈಲ್ ಜಾಮರ್ನಿಂದ ಬೇಸತ್ತ ಜನ ಪ್ರತಿಭಟಿಸಿದ್ರು, ನಿಲ್ಲಲಿಲ್ಲ ನೆಟ್ವರ್ಕ್ ಸಮಸ್ಯೆ. ಮತ್ತೆ ವ್ಯಕ್ತವಾಯಿತು ಸಾರ್ವಜನಿಕರ ಭಾರೀ ಆಕ್ರೋಶ. ಮರಗಳ ರೆಂಬೆ ಕಡಿಯುವ ವಿಚಾರದಲ್ಲಿ ಗೊಂದಲ. ಲೀಸ್ಟ್ನಲ್ಲಿ ಇದ್ದಿದ್ದು ಒಂದು, ಕಡಿದು ಹಾಕಿದ್ದು ಇನ್ನೊಂದು ಭಾಗದ ಮರ. ಉಳ್ಳಾಲದಲ್ಲಿ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಆಯಾ ತಪ್ಪಿ ಇಂದ್ರಾಣಿ ನದಿಗೆ ಬಿದ್ದ ದನ. ಕೊಳಚೆ ನೀರಲ್ಲಿ ಒದ್ದಾಡಿ ರಕ್ಷಣೆಗಾಗಿ ಹಾತೊರೆದ ಹಸು. ದನವನ್ನ ರಕ್ಷಿಸಿ ಮಾನವೀಯತೆ ಮೆರೆದ ಸ್ಥಳೀಯರು. ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ವರ್ಗಾವಣೆಗೆ ಭಾರಿ ಬೇಸರ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಪುಟಾಣಿಯ ವಿಡಿಯೋ. ಮಳೆ ಬಂದಾಗ ನಿಮ್ಮನ್ನೇ ನೆನಪಿಸಿಕೊಳ್ತೀವಿ ಎಂದ ಮುದ್ದು ಕಂದಮ್ಮ. ಮಂಗಳೂರಿನ ಜೈಲಿನಲ್ಲಿರುವ ಮೊಬೈಲ್ ಜಾಮರ್ನಿಂದ ಮತ್ತೆ ಸಮಸ್ಯೆ ಉಂಟಾಗಿದೆ. ಮೇ 20ರಂದು ಕೈದಿಗಳ ಘರ್ಷಣೆಯಲ್ಲಿ ಜೈಲಿಗೆ ಹಾಕಲಾಗಿದ್ದ ಜಾಮರ್ಗೆ ಹಾನಿಯಾಗಿತ್ತು. ಇದೀಗ ಅದನ್ನು ಸರಿಪಡಿಸಲಾಗಿದ್ದು, ಸುತ್ತಲಿನ ಪರಿಸರದ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಮತ್ತೆ ನೆಟ್ವರ್ಕ್ ಸಮಸ್ಯೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ಈ ಹಿಂದೆ ಸಮಸ್ಯೆ ಉಂಟಾದ ಸಂದರ್ಭ ಜೈಲಿನ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಜೊತೆಗೆ ಗೃಹ ಸಚಿವರಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಬಳಿಕ ಜೈಲು ಸಿಬ್ಬಂದಿಯ ಬಗ್ಗೆ ಗರಂ ಆಗಿದ್ದ ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಜಾಮರನ್ನು ಸರಿಪಡಿಸುವಂತೆ ಸೂಚಿಸಿದ್ರು. ಆದರೆ ಗೃಹ ಸಚಿವರ ಸೂಚನೆ ಪಾಲನೆಯಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಳ್ಳಾಲದಲ್ಲಿ ಮರಗಳ ರೆಂಬೆಗಳನ್ನು ಕಡಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಇಲ್ಲಿನ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಅಪಾಯದ ಅಂಚಿನಲ್ಲಿರುವ ಮರಗಳ ರೆಂಬೆಗಳನ್ನು ತೆಗೆಯಲು ಪಟ್ಟಿ ತಯಾರಿಸಿ ಅರಣ್ಯ ಇಲಾಖೆಗೆ ನೀಡಲಾಗಿತ್ತು. ಆದರೆ ಪಟ್ಟಿಯಲ್ಲಿನ ಮರಗಳಿಗೆ ಬದಲಾಗಿ ಕಡಲ ತೀರದ ಬೆಲೆ ಬಾಳುವ ಮರಗಳನ್ನು ಬುಡ ಸಮೇತ ಕಡಿದು ಸಾಗಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಕಡಲ ಕೊರೆತ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆಳದ ತೋಡಿನಲ್ಲಿ ಬಿದ್ದಿದ್ದ ದನವನ್ನ ಸಮಾಜ ಸೇವಕ ಮತ್ತು ಆಟೋ ಚಾಲಕರ ತಂಡ ರಕ್ಷಣೆ ಮಾಡಿದ್ದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಹಾಗೂ ಆಟೋ ಚಾಲಕರ ತಂಡ ದನವನ್ನ ರಕ್ಷಣೆ ಮಾಡಿದ್ದಾರೆ. ಪೇಟೆಯ ಇಂದ್ರಾಣಿ ನದಿಯ ದಂಡೆಯಲ್ಲಿ ಹುಲ್ಲು ಮೇಯುತ್ತಿದ್ದ ದನವು ಆಯ ತಪ್ಪಿ ನದಿಗೆ ಬಿದ್ದು ಕಾಲುವೆ ಮಾರ್ಗವಾಗಿ ರಾಜಾಂಗಣದ ವಾಹನ ನಿಲುಗಡೆ ಸ್ಥಳದವರೆಗೆ ತಲುಪಿತ್ತು ಎನ್ನಲಾಗಿದೆ. ಈ ವಿಷಯವನ್ನ ಸ್ಥಳೀಯರಾದ ಅಶೋಕ್ ಪೂಜಾರಿ ನಿತ್ಯಾನಂದ ಒಳಕಾಡು ಅವರಿಗೆ ತಿಳಿಸಿದ್ದಾರೆ. ನಂತರ ಒಳಕಾಡು ಅವರು ಆಟೋ ಚಾಲಕರ ಸಹಾಯದಿಂದ ಹಗ್ಗ ಬಳಸಿ ದನವನ್ನ ಸುರಕ್ಷಿತವಾಗಿ ಮೇಲೆತ್ತಲು ಸಫಲರಾಗಿದ್ದಾರೆ. ಸಮಾಜ ಸೇವಕ ಹಾಗೂ ಆಟೋ ಚಾಲಕರ ತಂಡದ ಈ ಕಾರ್ಯಕ್ಕೆ ಸ್ಥಳೀಯರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಮಕ್ಕಳ ನೆಚ್ಚಿನ ಜಿಲ್ಲಾಧಿಕಾರಿ ಎಂದು ಹೆಸರು ಪಡೆದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಮುಲ್ಲೈ ಮುಹಿಲನ್ ಅವರು ಈಗಾಗಲೇ ವರ್ಗಾವಣೆಯಾಗಿ ಅವರ ಸ್ಥಾನಕ್ಕೆ ದರ್ಶನ್ ಎಚ್ವಿ ಅವರು ಬಂದಿದ್ದಾರೆ. ಈ ಕುರಿತು ಮಂಗಳೂರಿನ ಬಾಲಕಿಯೊಬ್ಬಳು ಬೇಸರ ವ್ಯಕ್ತಪಡಿಸಿದ್ದು, ನಿಮ್ಮನ್ನ ಮಿಸ್ ಮಾಡಿಕೊಳ್ತಾ ಇದ್ದೇವೆ ಅಂತ ವಿಡಿಯೋ ಮಾಡಿದ್ದಾಳೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ನನ್ನ ಬೇಟಿ ಡಿಸಿ ಅಂಕಲ್ ಬರ್ಪೇರು. ಆಲ್ ದ ಬೆಸ್ಟ್ ಡಿಸಿ ಅಂಕಲ್, ಮಿಸ್ ಯು. ಮಕ್ಕಳ ಬಸ್ ಬನಗರ ಏನ್ ಬಂದಾಗ ಏಪಲ್ಲೇ ನನ್ನ ಪಾವನಪ್ಪುಂಡು. ಇದು ನಮ್ಮ ಜೋಕಲ ಮಸ್ತ್ ಇಷ್ಟ ಡಿಸಿ ಅಂಕಲ್ ಅತ್ತೆ. ಮಿಸ್ ಯು ವೆರಿ, ಆಲ್ ದ ಬೆಸ್ಟ್.